ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿರ್ವಾಣೆ ದಿನ ಅಂದರೆ 68ನೇ ವರ್ಷದ ಪರಿನಿರ್ವಾಣೆ ದಿನ. ಇವತ್ತು ನಾವು ಹೇಳ್ಬೇಕಾಗಿರೋದು ಏನಂದರೆ ಬ್ಲಾಕ್ ಡೇ. ಎಲ್ಲರಿಗೂ ಇವತ್ತು ತುಂಬ ದುಃಖಕರ ವಿಷಯ ಏನಂದರೆ ಇವತ್ತು ಸಚಿನ್ ತೆಂಡೂಲ್ಕರ್ 10ನೇ ತರಗತಿ ಓದಿ ಫೈಲ್ ಆಗಿದ್ದಾರೆ. ಅವರು 28 ವರ್ಷ ಕ್ರೀಡಾಂಗಣದಲ್ಲಿ ಆಟ ಆಡಿ ಇಡೀ ವಿಶ್ವದಲ್ಲೇ ಗುರುತಿಸಿಕೊಂಡಿದ್ದಾರೆ ಸಚಿನ್ ತೆಂಡೂಲ್ಕರ್. ಆದರೆ ವಿಶ್ವದಲ್ಲೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಂಥ ಸಂವಿಧಾನ ಎಲ್ಲರಿಗೂ ಗೊತ್ತು, ಆದರೆ ಅವ್ರನ್ನ ಗುರುತಿಸಿಲ್ಲ. ಯಾಕಂದರೆ ದಲಿತರಂತ ಒಂದು ಕಾರಣಕ್ಕೋಸ್ಕರ ಆ ಸಂವಿಧಾನ ಬರೆದಿರೋದು ಎಲ್ಲರೂ ಸಮಾನತೆ ಇರಬೇಕು ಅನ್ನೋದಕ್ಕೋಸ್ಕರ ಭಾರತ ದೇಶದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ. ಅಂಥ ಮಹಾನ್ ವ್ಯಕ್ತಿಗೆ ಅವತ್ತು ಅವರಿಗೆ ಅವರು ಮೃತ್ಯುಪಟ್ಟಾಗ ಅವ್ರಿಗೆ ಜಾಗನೂ ಸಹ ಕೊಟ್ಟಿಲ್ಲ ಈ ಸರ್ಕಾರ. ಇಂಥ ಸಮಯವನ್ನು ನಾವು ಗುರುತಿಸಿಕೊಂಡು ನಾವು ಹೇಗಿರಬೇಕು ಅಂತ ನೀವೇ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲರೂ, ಎಲ್ಲ ಭಾಷೆಯವರು, ಎಲ್ಲ ಜಾತಿ ಜನಾಂಗದವರು ಇಲ್ಲಿ ಇದ್ದಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ. ಅದನ್ನು ಎಣಿಸುತ್ತಾ ಅವರಿಗೆ ಒಂದು 2 ನಿಮಿಷ ಗೌರವ ನಮ್ಮನ್ನು ಸಲ್ಲಿಸೋಣ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇವತ್ತು ನಮ್ಮ ಅಂಬೇಡ್ಕರ್ ಕಾಲೇಜು ಹಾಗೂ ಆಸ್ಪತ್ರೆಯಲ್ಲಿ ನಡೀತಕ್ಕಂಥ ಅನಾಹುತಗಳನ್ನ ತಡೆ ಹಿಡಿದಬೇಕಂತ ನಮ್ಮ ಮೀಡಿಯಾ ರಾಜ ಹಾಗೂ ವಿನೋದ್ ಹಾಗೂ ಚಂದ್ರ ಅವರು ಈ ನಮ್ಮ ದ್ರಾವಿಡ ಸ್ವಾಭಿಮಾನಿ ಸೇನೆ ವತಿಯಿಂದ ಈ ಉದ್ಘಾಟನೆ ಕಾರ್ಯಕ್ರಮ ಇಂದು ನಡೆಸಿದ್ದಾರೆ. ಅವ್ರಿಗೆ ತುಂಬ ಅಭಿನಂದನೆಗಳು. ಮತ್ತು ಈ ಶಾಲಾ ಮಕ್ಕಳಿಗೆ ಪುಸ್ತಕ ಹಾಗೂ ಪೆನ್ನು ವಿತರಣೆ, ಬ್ಯಾಗುಗಳನ್ನ ವಿತರಣೆ ಮಾಡಿಕೊಂಡು ಹಾಗೂ ಅನ್ನದಾನ ಹಾಗೂ ನೀರಿನ ಬಾಟ್ಲು ವ್ಯವಸ್ಥೆಯನ್ನು ಮಾಡಿಕೊಂಡು ಇವ್ರು ಬರ್ತಾಯಿದ್ದಾರೆ. ಯಾವತ್ತೂ ನಾವು ಇವರು ಸಮ್ಮುಖದಲ್ಲಿ ಇರ್ತೀವಿ ಅಂತ ನಮ್ಮ ಮಹಾನಾಯಕ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರು, ಸಂಸತ್ತಕರು ಹರೀಶ್ ಬಾಬು ಅವರು ಬಂದಿದ್ದಾರೆ. ಮತ್ತು ದ್ರಾವಿಡ ಸ್ವಾಭಿಮಾನಿ ಸೇನೆ ವತಿಯಿಂದ ರಾಜ್ಯಾಧ್ಯಕ್ಷರು, ಸಂಸ್ಥಾಪಕರು ಜೈ ಪಾರ್ಥಿಬನ್ ಅವರು ಬಂದಿದ್ದಾರೆ. ಮತ್ತು ಹಾಗೂ ಇಲ್ಲಿ ಬಂದಿರತಕ್ಕಂಥ ಮುಸ್ಲಿಂ ಬಾಂಧವರು ಇವ್ರಿಗೂ ತುಂಬ ಅಭಿನಂದನೆಗಳು. ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ತುಂಬ ಅಭಿನಂದನೆಗಳು. ಮತ್ತು ರವಿ ಅವರು ಬಂದಿದ್ದಾರೆ ನಮ್ಮ ಸಂಘಟನೆ ವತಿಯಿಂದ, ಅವ್ರಿಗೂ ಅಭಿನಂದನೆಗಳು. ಜೈ ಭೀಮ್.